Welcome to Mr. M Talks. ಇಂದು ಫೆಬ್ರವರಿ 12, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. PSU ಬ್ಯಾಂಕ್, ರಿಯಾಲ್ಟಿ ಮತ್ತು FMCG ಹೆಸರುಗಳು ಒತ್ತಡಕ್ಕೆ ಒಳಗಾದ ಕಾರಣ ಫೆಬ್ರವರಿ 12 ರಂದು ಕಡಿಮೆಯಾಗಿದೆ. ಸೆನ್ಸೆಕ್ಸ್ 523 ಪಾಯಿಂಟ್ ಅಥವಾ 0.73 ರಷ್ಟು ಕುಸಿತದೊಂದಿಗೆ 71,072. 49ಕ್ಕೆ ಕೊನೆಗೊಂಡಿತು ಮತ್ತು ನಿಫ್ಟಿ 166.50 ಪಾಯಿಂಟ್ ಅಥವಾ 0.76 ರಷ್ಟು ಕಡಿಮೆಯಾಗಿ 21,616ಕ್ಕೆ ತಲುಪಿದೆ. ಸುಮಾರು 774 ಷೇರುಗಳು ಮುಂದುವರಿದವು, 2,648 ಕುಸಿತ ಕಂಡವು ಮತ್ತು 58 ಬದಲಾಗದೆ ಉಳಿದಿವೆ. 1 ಭಾರತ್ ಫೋರ್ಜ್ Q3 ಫ್ರೀ 24 ರಲ್ಲಿ ಕಂಪನಿಯ ನಿವ್ವಳ ಲಾಭವು 223 ರಷ್ಟು ಏರಿಕೆಯಾಗಿ 254.45 ಕೋಟಿ ರೂಪಾಯಿ ಗಳಿಗೆ ತಲುಪಿದ ನಂತರವೂ ಸ್ಟಾಕ್ 13.92% ಕುಸಿಯಿತು. ಕಂಪನಿಯು 4ನೇ ತ್ರೈಮಾಸಿಕ ಮತ್ತು ಫ್ರೀ 25 ರಲ್ಲಿ ದೇಶೀಯ ಮತ್ತು ರಫ್ತು ಮಾರುಕಟ್ಟೆಯಲ್ಲಿ ಮಧ್ಯಮ ಬೆಳವಣಿಗೆಯನ್ನು ನಿರೀಕ್ಷಿಸುತ್ತದೆ. 2 ದಿವಿಸ್ ಲ್ಯಾಬೋರೇಟರೀಸ್ Q3 FY24 ರಲ್ಲಿ ಕಂಪನಿಯ ನಿವ್ವಳ ಲಾಭವು ವರ್ಷಕ್ಕೆ 17 ರಷ್ಟು ಏರಿಕೆಯಾಗಿ 358 ಕೋಟಿ ರೂಪಾಯಿ ಗೆ ತಲುಪಿದ ನಂತರ ಡಿವಿಸ್ ಲ್ಯಾಬೋರೇಟರೀಸ್ ಷೇರುಗಳು ,228 ರಷ್ಟು ಗಳಿಸಿದವು. ಆದಾಯವು ಸುಮಾರು 9% ಬೆಳೆದು 1,855 ಕೋಟಿ ರೂಪಾಯಿ. 3 ಅರಬಿಂದೋ ಫಾರ್ಮಾ, ಲಾಭ, ಆದಾಯ ಮತ್ತು ಲಾಭದಾಯಕತೆಯ ಎಲ್ಲಾ 3 ಪ್ರಮುಖ ನಿಯತಾಂಕಗಳಲ್ಲಿ 3ನೇ ತ್ರೈಮಾಸಿಕದಲ್ಲಿ ಕಂಪನಿಯು ಬಲವಾದ ಪ್ರದರ್ಶನವನ್ನು ನೀಡಿದ ನಂತರ ಅರಬಿಂದೋ ಫಾರ್ಮಾ ಸ್ಟಾಕ್ ,78 ರಷ್ಟು ಏರಿತು. ಫಾರ್ಮಾ ಕಂಪನಿಯ ನಿವ್ವಳ ಲಾಭವು ವರ್ಷಕ್ಕೆ ಸುಮಾರು 91% ಏರಿಕೆಯಾಗಿ 936.2 ಕೋಟಿ ರೂಪಾಯಿ. 4 ONGC ಕಂಪನಿಯು ದುರ್ಬಲ Q3 ಗಳಿಕೆಗಳನ್ನು ವರದಿ ಮಾಡಿದ ನಂತರ ONGC ಸ್ಟಾಕ್ 3.66% ಕುಸಿಯಿತು. ಡಿಸೆಂಬರ್ ತ್ರೈಮಾಸಿಕದಲ್ಲಿ ಅದರ ಏಕೀಕೃತ ನಿವ್ವಳ ಲಾಭವು 8% ಕುಸಿದು 10,748 ಕೋಟಿ ರೂಪಾಯಿ ಗೆ ತಲುಪಿದೆ. ಆದಾಯವು ಹಿಂದಿನ ವರ್ಷಕ್ಕಿಂತ 2% ಕುಸಿದು 1,65,569 ಕೋಟಿ ರೂಪಾಯಿ. 5 ಮಾಮಾಅರ್ತ್ ಪ್ರಸಕ್ತ ಹಣಕಾಸು ವರ್ಷದ 3ನೇ ತ್ರೈಮಾಸಿಕದಲ್ಲಿ ಕಂಪನಿಯು ನಿವ್ವಳ ಲಾಭದಲ್ಲಿ 26 ಕೋಟಿ ರೂಪಾಯಿ ಗೆ 3 ಪಟ್ಟು ಜಿಗಿತವನ್ನು ದಾಖಲಿಸಿದ ನಂತರ ಮಾಮಾಅರ್ತ್ನ ಮೂಲ ಕಂಪನಿಯಾದ ಹೊನಾಸ ಗ್ರಾಹಕನ ಷೇರುಗಳು ,66 ರಷ್ಟು ಲಾಭ ಗಳಿಸಿವೆ. 6 ಸ್ಪೈಸ್ಜೆಟ್ ಕಡಿಮೆ ವೆಚ್ಚದ ಏರ್ಲೈನ್ ನಿಗದಿತ ವೆಚ್ಚಗಳನ್ನು ಕಡಿಮೆ ಮಾಡಲು 10ರಿಂದ 15% ಉದ್ಯೋಗಿಗಳನ್ನು ಕಡಿತಗೊಳಿಸುತ್ತದೆ ಎಂದು CNBC-TV 18 ವರದಿ ಮಾಡಿದ ನಂತರ ಸ್ಪೈಸ್ಜೆಟ್ ಷೇರುಗಳು 4.46% ಕುಸಿಯಿತು. ಉದ್ಯೋಗ ಕಡಿತದಿಂದ ವಿಮಾನಯಾನ ಸಂಸ್ಥೆಗೆ ಸುಮಾರು 100 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ. Declaration. Below information is educational purpose only. I am not SEBI registered person. Please subscribe and support my channel.